ಚಾಲಕನ ನಿಯಂತ್ರಣ ತಪ್ಪಿ ಕೆಎಸ್ಆರ್ಟಿಸಿ ಬಸ್ ಒಂದು ಪಲ್ಟಿ ಹೊಡೆದಂತಹ ಘಟನೆ ಆಗಿದೆ. ಈ ಘಟನೆಗೆ ಸಂಬಂಧಪಟ್ಟಂತೆ ಆಲ್ಮೋಸ್ಟ್ ಒಂದು 33 ಜನರಿಗೆ ಗಾಯಗಳಾಗಿರೋದ್ರ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಘಟನೆ ಆಗಿರೋದು ಮದ್ದೂರಿನ ರುದ್ರಾಕ್ಷಿಪುರದ ಗ್ರಾಮದ ಬಳಿ ಅನ್ನೋದರ ಡೀಟೇಲ್ಸ್ ಪ್ರಾಥಮಿಕವಾಗಿ ಸಿಗ್ತಾ ಇದೆ. ಕೊಳ್ಳೇಗಾಲದಿಂದ ಬೆಂಗಳೂರು ಕಡೆಗೆ ಈ ಬಸ್ ಬರ್ತಾ ಇತ್ತಂತೆ. ಈ ವೇಳೆ ಡಿವೈಡರ್ ಹತ್ತಿ ಈ ಬಸ್ ಪಲ್ಟಿ ಹೊಡೆದಿದೆ. ಹಳೆ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಘಟನೆ ಆಗಿದೆ. ಗಾಯಾಳುಗಳನ್ನ ಮದ್ದೂರು ಸಾರ್ವಜನಿಕ ಆಸ್ಪತ್ರೆಗೆ ಸದ್ಯಕ್ಕೆ ದಾಖಲು ಮಾಡಲಾಗಿದೆ. ಘಟನಾ ಸ್ಥಳಕ್ಕೆ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಅವರು ಭೇಟಿ ಕೊಟ್ಟಿದ್ದಾರೆ. KA10F0520 ನಂಬರ್ನ ಬಸ್ ಪಲ್ಟಿ ಆಗಿರೋದು. ನಿಮಗೆ ಆ ಬಸ್ ಆಕ್ಸಿಡೆಂಟ್ನ ದೃಶ್ಯವನ್ನು ಕೂಡ ತೋರಿಸ್ತಾ ಇದ್ದೀವಿ, ಯಾವ ಪ್ರಮಾಣದಲ್ಲಿ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿ. ಸೊ ಒಂದು ಚಾಲಕನ ನಿಯಂತ್ರಣ ತಪ್ಪಿದ್ದೇ ಇಷ್ಟು ದೊಡ್ಡ ಅನಾಹುತಕ್ಕೆ ಕಾರಣ ಆಗಿದೆ. ಸ್ಥಳದಲ್ಲಿ ಗ್ರಾಮಸ್ಥರೆಲ್ಲ ಜಮಾಯಿಸಿದ್ದಾರೆ, ಮತ್ತು ಆ ಟ್ರಾಫಿಕ್ ಜಾಮನ್ನು ಕಡಿಮೆ ಮಾಡೋ ನಿಟ್ಟಿನಲ್ಲಿ ಕೆಲವರೆಲ್ಲ ಇನಿಷಿಯೇಟಿವ್ ತಗೊಂಡಿದ್ದಾರೆ. ಬಟ್ ನೀವು ಅಲ್ಲಿ ನೋಡ್ತಾ ಇರ್ಬೋದು ಬಸ್ಸು ಹೇಗೆ ಪಲ್ಟಿ ಆಗಿದೆ ಅಂತ. ಇನ್ನೊಂದು ಕಡೆಗೆ ಆ ಬಸ್ಸಲ್ಲಿ ಈ ವೇಳೆ ಸುಮಾರು ಒಂದು 35ಕ್ಕೂ ಹೆಚ್ಚು ಜನ ಪ್ರಯಾಣ ಮಾಡ್ತಾ ಇದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಕೆಲ ವಸ್ತುಗಳೆಲ್ಲ ಚೆಲ್ಲಾಪಿಲ್ಲಿ ಆಗಿದೆ. ಬಸ್ ಕಂಪ್ಲೀಟಾಗಿ ಡ್ಯಾಮೇಜ್ ಆಗಿರೋದು ಕೂಡ ಕಂಡು ಬರ್ತಾ ಇದೆ. ಯಾವ ಕಾರಣಕ್ಕೆ ಏನಾದರೂ ಓವರ್ ಸ್ಪೀಡ್ನಲ್ಲಿ ಇದ್ದಾಗಲೂ ಕೂಡ ಬ್ಯಾಲೆನ್ಸ್ ಸಿಗಲ್ಲ ಚಾಲಕರಿಗೆ. ಅಂಥದ್ದೇನಾದರೂ ಆಯ್ತಾ ಅಥವಾ ಬ್ರೇಕ್ ಫೇಲಿಯರ್ ಥರದ್ದೇನಾದರೂ ಆಯ್ತಾ, ಡೀಟೇಲ್ಸ್ ಮುಂದಿನ ಹಂತದಲ್ಲಿ ನಮ್ಗೆ ಸಿಗ್ತಾ ಹೋಗುತ್ತೆ. ಗಾಯಾಳುಗಳನ್ನ ಸದ್ಯಕ್ಕೆ ಅಲ್ಲಿನ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಒಂದು 33 ಜನ. ಈಗ ನೀವು ಚಲುವರಾಯಸ್ವಾಮಿ ಅವರು ಭೇಟಿ ಕೊಟ್ಟಿರೋದನ್ನ ಕೂಡ ಗಮನಿಸ್ತಾ ಇದ್ದೀರಾ. ಡೀಟೇಲ್ಸ್ ಕೊಡ್ತಾರೆ ರೋಹಿತ್. ಎಷ್ಟೊತ್ತಿಗಾಗಿರೋದು ಇನ್ಸಿಡೆಂಟು, ಮತ್ತೆ ಚಾಲಕ ಏನಾದರೂ ಈ ಟೈಮ್ನಲ್ಲಿ ಬಸ್ಸನ್ನ ಓವರ್ ಸ್ಪೀಡ್ನಲ್ಲಿ ಓಡಿಸ್ತಾ ಇದ್ರ ಅಥವಾ ಓವರ್ಟೇಕ್ ಮಾಡೋದಕ್ಕೆ ಮುಂದಾಗಿದ್ರಾ? ಏನೇನು ಮಾಹಿತಿ ಸಿಗ್ತಾ ಇದೆ? ಪ್ರತ್ಯಕ್ಷದರ್ಶಿಗಳು ಯಾರಾದರೂ ಇದ್ದಾರಾ? ಅವ್ರೇನು ಮಾಹಿತಿ ಕೊಟ್ಟಿದ್ದಾರೆ ಅಂತ? ಇವತ್ತು ಬೆಳಗ್ಗೆ ಸರಿಸುಮಾರು 10-10:30 ಸಂದರ್ಭದಲ್ಲಿ ಈ ಒಂದು ಘಟನೆ ಜರುಗಿರುವಂತದ್ದು. ಚಾಲಕನ ಅಜಾಗರೂಕತೆಯಿಂದ ಈ ಒಂದು ಘಟನೆ ಜರುಗಿದೆ ಅಂತೇಳಿ ಪ್ರಾಥಮಿಕ ವರದಿ ಬರ್ತಾ ಇರುವಂತದ್ದು. ಅಂದ್ರೆ ಹಿಂದ್ಗಡೆ ಇದ್ದಂತ ಕಂಡಕ್ಟರ್ ಅನ್ನ ನೋಡುವಂತ ಸಂದರ್ಭದಲ್ಲಿ ಮುಂದೆ ಇದ್ದಂತ ಡಿವೈಡರ್ ನ ಆತ ನೋಡಿಲ್ಲ. ಆ ಸಂದರ್ಭದಲ್ಲಿ ಡಿವೈಡರ್ಗೆ ಬಸ್ ಡಿಕ್ಕಿಯಾಗಿ ಪಲ್ಟಿ ಆಗಿರುವಂತದ್ದು ಅಂತೇಳಿ ಕೂಡ ಈಗ ಮಾಹಿತಿ ಬರ್ತಾ ಇರುವಂತದ್ದು. ಕೊಳ್ಳೇಗಾಲದಿಂದ ಬೆಂಗಳೂರಿಗೆ ಈ ಬಸ್ ತೆರಳುತ್ತಾ ಇತ್ತು. ಏನು ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಹೋಗ್ತಾ ಇದ್ದ ಸಂದರ್ಭದಲ್ಲಿ ರುದ್ರಾಕ್ಷಿಪುರದ ಏನಿದೆ ಆ ಒಂದು ಗ್ರಾಮದ ಬಳಿ ಈ ಘಟನೆ ಜರುಗಿರುವಂತದ್ದು. ಈ ಸಂದರ್ಭದಲ್ಲಿ ಕೂಡ 30 ಜನರಿಗೆ ಗಂಭೀರವಾದಂತಹ ಗಾಯಗಳಾಗಿದೆ. ಒಂದಷ್ಟು ಜನಕ್ಕೆ ಕೈ ಮುರಿತಗಳು ಮತ್ತೆ ಕಾಲು ಮುರಿತಗಳಾಗಿದ್ರೆ, ಒಂದಷ್ಟು ಜನಕ್ಕೆ ತಲೆಗೂ ಕೂಡ ಪೆಟ್ಟು ಬಿದ್ದಿರುವಂತದ್ದು. ಅವರೆಲ್ಲರೂ ಕೂಡ ಒಂದಷ್ಟು ಜನರನ್ನ ಮದ್ದೂರಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಅಂದ್ರೆ ಹೆಚ್ಚುವರಿ ಚಿಕಿತ್ಸೆ ಬೇಕಂದವ್ರಿಗೆ ಮಂಡ್ಯದ ಮಿಮ್ಸ್ ಆಸ್ಪತ್ರೆಗೆ ಕೂಡ ಕರ್ಕೊಂಡ್ಬಂದು ಅವ್ರಿಗೆ ಚಿಕಿತ್ಸೆ ಕೊಡಲಾಗ್ತಾ ಇರುವಂತದ್ದು. ಸ್ಥಳಕ್ಕೆ ಸಚಿವರಾದಂತಹ ಚಲುವರಾಯಸ್ವಾಮಿ, ಮಂಡ್ಯ ಜಿಲ್ಲಾಧಿಕಾರಿಗಳು ಎಲ್ಲರೂ ಕೂಡ ಸ್ಥಳಕ್ಕೆ ಹೋಗಿದ್ದಾರೆ. ಯಾರಿಗೂ ಕೂಡ ಪ್ರಾಣಾಪಾಯ ಆಗಿಲ್ಲ. ಎಲ್ಲರೂ ಕೂಡ ಅದೃಷ್ಟವಶಾತ್ ಎಲ್ಲರೂ ಕೂಡ ಪಾರಾಗಿದ್ದಾರೆ ಅಂತೇಳಿ ಇದೀಗ ಹೇಳ್ತಾ ಇರುವಂತದ್ದು. ಮಮತಾ. ಆಲ್ ರೈಟ್, ಧನ್ಯವಾದ ರೋಹಿತ್. ಮತ್ತೆ ಬಸ್ ಪಲ್ಟಿಯಾಗಿರೋ ರೀತಿ ನೋಡ್ತಾ ಇದ್ರೆ ತುಂಬಾ ಜನರಿಗೆ ತಲೆಗೆ ಪೆಟ್ಟಾಗಿರೋ ಚಾನ್ಸಸ್ ಇರುತ್ತೆ. ಆ ತಲೆಗೆ ಪೆಟ್ಟಾಗೋದೇ ಬಹಳ ಗಂಭೀರವಾದಂತಹ ಗಾಯಗಳಾಗೋ ಸಾಧ್ಯತೆ. ಸೊ ಒಂದು 3 ಜನದ್ದು ಕಂಡೀಷನ್ ಅದೇ ಥರದ್ದು ಇದೆಯಂತೆ. ನೋಡೋಣ, ಡೀಟೇಲ್ಸ್ ಮುಂದಿನ ಹಂತದಲ್ಲಿ ನಮಗೆ ಸಿಗ್ತಾ ಹೋಗುತ್ತೆ. ಮೇಲ್ನೋಟಕ್ಕೆ ಚಾಲಕನ ಅಜಾಗ್ರತೆ. ಹೆಂಗಾಯ್ತು ಸರ್ ಇದು? ಸರ್ ಒಂದು ಬಾಕ್ಸ್ ಕೊಟ್ಟರು. ಆ ಬಾಕ್ಸ್ ತಗೊಳಕ್ಕೆ ಡ್ರೈವರ್ ಎತ್ತಿದ್ದು ಡಿವೈಡರ್ ಅಂತ ಹೇಳ್ತಾ ಇದ್ದೀನಿ. ಏನು ನೋಡ್ತಾ ಇಲ್ಲ. ತಕ್ಷಣ ಅದೇನಾದ್ರು ಅಂತ ನೋಡ್ತಿಲ್ಲ. ಕೆಳಗಡೆ ಬಿಡ್ತಾ ಇದೆ. ಏನು ಸರ್ ಯಾವ ಊರಿನವರು? ಚಾಮರಾಜನಗರ. ಸರ್ ನೀವು ಎಲ್ಲಿಂದ ಹೋಗ್ತಾ ಇದ್ದೀರಿ? ಚಾಮರಾಜನಗರದಿಂದ ಬೆಂಗಳೂರು ಹೋಗ್ತಾ ಇದ್ದೆ. ಹಾಂ, ಹೆಂಗಾಯ್ತು ಸರ್ ಇದು ಆಕ್ಸಿಡೆಂಟ್? ಸರ್ ಬಸ್ಸಲ್ಲಿ ಕೂತಿರ್ಬೇಕಾದ್ರೆ ಡಿವೈಡರ್ಗೆ ಡ್ಯಾಶ್ಗೆ ಪಲ್ಟಿ ಆಗ್ತಿದೆ. ಇದು ಫಾಲ್ಟ್ ಯಾರ್ದು ಹೆಂಗಾಗಿರ್ಬೋದು ಅಂತ ನಿಮ್ಮ ಅನಿಸಿಕೆ? ಸೊ ಎಲ್ಲ ಹೇಳ್ತಾ ಇದ್ರು ಟಿಫನ್ ಬಾಕ್ಸ್ ಏನೋ ಡ್ರೈವರ್ಗೆ ಕಂಡಕ್ಟರ್ ಕೊಡಬಹುದು, ಆಗ ಹಿಂದೆ ತಿರುಗಿರುತ್ತೆ, ಆಟೋ ಡ್ಯಾಶ್ ಆಗುತ್ತೆ ಅಂತ ಹೇಳಿ ಡಿವೈಡರ್ ಮಾಡಿದ್ದಾರೆ. ಸೊ ಪಲ್ಟಿ ಆಗಿದೆ.